ಚರ್ಚೆ ಮಾಡಿಕೊಂಡು ಕಾಂಗ್ರೆಸ್ನಲ್ಲಿರುವ ಒಕ್ಕಲಿಗ ನಾಯಕರನ್ನು ತಗೊಂಡು ಅಥವಾ ಶಾಸಕರನ್ನು ತೆಗೆದುಕೊಂಡು BJPಯ ಶಾಸಕರನ್ನು ತೆಗೆದುಕೊಂಡು JDSನ ಶಾಸನ ತೆಗೆದುಕೊಂಡು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಒಂದು ದೊಡ್ಡ ಇನ್ನೊಂದು ಏನಪ್ಪ ಚರ್ಚೆ ಶುರುವಾಗಿದೆ. ಆದರೆ ಅವ್ರು ಆಗಲಿಕ್ಕಿಲ್ಲ ಅನ್ನೋದು ಕಾಂಗ್ರೆಸ್ನ ಮತ್ತು ಸಿದ್ದರಾಮಯ್ಯರ ದೃಷ್ಟಿಕೋನ. ಯಾಕಂದರೆ ಸಿದ್ದರಾಮಯ್ಯನವರು ಹಿಂದುಳಿದವರು ಅವ್ರದ್ದು ಜನಸಂಖ್ಯೆ ಸಾಕಷ್ಟು ಮೂರನೇ ದೊಡ್ಡ ಸಮುದಾಯದ ಈಗಿನ ಒಂದು ವಾಸ್ತವಾಂಶಗಳ ನೆಲಗಟ್ಟಿನಲ್ಲಿ ತಯಾರಾದಂಥ ನಮ್ಮ ಕಾಂತರಾಜ್ ಅವರ ವರದಿ ಪ್ರಕಾರ. ಹೀಗಾಗಿ ಇವೆಲ್ಲನೂ ಗೊಂದಲ ನಡಕ ಇದು ಜಾತಿ ತಿಕ್ಕಾಟ ಎತ್ತೆತ್ತು ಹೋಗ್ಬೋದು, ಏನಾಗ್ಬೋದು ಅನ್ನುವಂತಹ ನೆಲಗಟ್ಟಿನಲ್ಲ ಈ ಒಂದು ದತ್ತಾಂಶದಿಂದ ಕೂಡಿದಂಥ ಜಾತಿ ದತ್ತಾಂಶಕ್ಕೆ ವಿರೋಧ ಎಲ್ಲ ಕಡೆಯಿಂದ ಬರ್ತಾಯಿದೆ. ಆದರೆ ಒಂದು ಮಾತು ನಾವು ನೆನ್ಪಿಡಬೇಕಾಗಿದೆ, ಇಲ್ಲ ಹೊಸದು ಯಾವಾಗಲೂ ಬಂದಾಗ ಅದಕ್ಕೆ ವಿರೋಧ ಇದ್ದೇ ಇರ್ತದೆ. ಯಾಕಂದರೆ ಬದಲಾವಣೆ ಆಗೋದು ಸುಲಭ ವಿರೋಧ ಮಾನಸಿಕವಾಗಿ ಅದಕ್ಕೆ ಹೊಂದಾಣಿಕೆ ಆಗಿರ್ತದೆ. ಹೀಗಾಗಿ ಈ ಒಂದು ಎಲ್ಲ ನೆಲೆಗಟ್ಟಿನಲ್ಲೇ ಈ DK ಶಿವಕುಮಾರ್ ಅವರು ಕೊನೆಗೆ ಕೇಳೋದಿಷ್ಟ, DK ಶಿವಕುಮಾರ್ ಅವರು ಕಾಂಗ್ರೆಸ್ನ ಪ್ರೀತಿಸ್ತಾರ ಇಲ್ಲ ಜಾತಿ ಪ್ರೀತಿಸ್ತಾರ, ಇದು ಪರೀಕ್ಷಾ ಕಾಲ ಅವ್ರಿಗೆ. ಇದನ್ನು ಸರಿಯಾಗಿ ಗುರಿಯಾಗಿ ಇಟ್ಕೊಂಡು HD ಕುಮಾರಸ್ವಾಮಿಗಳು ಹೊಡಿತಾ ಇದ್ದಾರೆ, ಬಾಣ ಬಿಡ್ತಾ ಇದ್ದಾರೆ. ಇದು ಮರಣ ಶಾಸನ ಹಾಗೆ ಹೀಗೆ ಅಂತೇಳಿ. ಏನು ಮರಣ ಶಾಸನ ಇಲ್ಲ, ಒಕ್ಕಲಿಗರು ಸಹಿತ ಅನ್ಯಾಯ ಆಗೈತೆ ಅನಿಸೋದಿಲ್ಲ ಮೇಲ್ನೋಟಕ್ಕೆ. ಆಗಿದ್ದರೆ ಹೇಳಿ ಅಂತ ಹೇಳ್ತಾ ಇದ್ದಾರೆ, ನಾವು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ನಮ್ಮ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ಸಿಗರು ಮತ್ತು ಇವತ್ತಿನ ಕಾಂಗ್ರೆಸ್ ಸರ್ಕಾರ. ನಾವೆಲ್ಲದಕ್ಕೂ ರೆಡಿ ಇದ್ದೀವಿ ಮಾತುಕತೆಗೆ ಅಂತೇಳಿ. ಮತ್ತು ನಾಳೆಯಿಂದ ಡಿಸ್ಕಷನ್ ಸ್ಟಾರ್ಟ್ ಆಗೋದು, ಅದರೊಂದಿಗೆ ಮಾತುಕತೆ ಮಾಡ್ಕೊಂಡು ಮುಂದೆ ನಿಜ ಭಾಳ ಒಳ್ಳೆಯದು. ಆದರೆ DK ಶಿವಕುಮಾರ್ ಅವರು ಇನ್ನೂ ಅಡ್ಡುಗೋಡೆ ದಿಪ್ಪಟ್ಟ ಇದ್ದಾರೆ, ಅಥವಾ ಎರಡೂ ಹೊಲಗಳ ಮಧ್ಯದಲ್ಲಿ ತಂಚೆ ಬೇಲಿ ಮೇಲೆ ಕೊಡ್ತಂಗಿದ್ದಾರೆ. ಒಂದು ಕಾಂಗ್ರೆಸ್ ಅದ, ಇನ್ನೊಂದು ಕಡೆ ಈ ಅವರ ಜಾತಿಯ ಜನ ಒಕ್ಕಲಿಗರಿದ್ದಾರೆ. ಈಗಾಗಲೇ ಒಕ್ಕಲಿಗರಂತೂ ಸರ್ಕಾರ ಕೆಡುವುದಕ್ಕೆ ಮುಂದೆ ಬಂದು ನಿಂತಿದ್ದಾರೆ, ಕೆಡುವ ಸಾಧ್ಯತೆಗಳು ಪ್ರಯತ್ನ ಮಾಡ್ತಾಯಿದ್ದಾರೆ. ಎಲ್ಲ ದಿಶೆಯಲ್ಲಿ DK ಶಿವಕುಮಾರ್ ಅವ್ರಿಗೆ ಇದು ಒಂದು ರೀತಿ ಪರೀಕ್ಷಾ ಕಾಲ ಅಂತ ಹೇಳ್ತಾ, ಇದೆಲ್ಲ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥ ದೇಶ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.